ಮಾಲೂರು ತಾಲೂಕಿನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿರೋ ಆಗಲಕೋಟೆ ಜಮೀನಿನಲ್ಲಿ ನಾನಿದ್ದೇನೆ. ಇದೊಂದು ವಿವಾದಿತ ಪ್ರಕರಣವಾಗಿ ಮಾರ್ಪಾಡಾಗಿದೆ. ಇದೊಂದು ಈ ಗಂಗಾಧರ ನಾಯ್ಡು ಅನ್ನೋರು ಮುಂಚೆ ಇದು ಖಾತೆ ಆಗೋದಕ್ಕೆ ನಮ್ಮ ಜೈ ಭೀಮ್ ಸಂಘಟನೆ ಯುವಕರು ಇಲ್ಲಿ ಗೋಮಾಳ ಇದೆ, ಇದೆಲ್ಲ ರಸ್ತೆಗಳು ಇದೆ, ಇದು ಕತೆ ಮಾಡಬಾರ್ದು ಅಂತ ಜೈ ಭೀಮ್ ಸಂಘಟನೆ ಈ ಕೆಂಪಸಂದ್ರ ಹುಡುಗರು ದೂರು ಕೊಟ್ಟಿದ್ದರು. ಅವ್ರ ದೂರನ್ನು ಕೂಡ ಇದು ಮಾಡಿ ಅವ್ರಿಗೆ ಖಾತೆಗಳು ಮಾಡಿಕೊಟ್ರು. ಇದೇ ತಾಲೂಕು ಆಡಳಿತ ಆಯಿತಾ. ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ವಿವಾದಿತ ಭೂಮಿ ಮತ್ತು ಗ್ರಾಮ ಠಾಣ, ರಾಜಕಾಲುವೆಗಳು ಮತ್ತು ಎಲ್ಲ ಇರೋದ್ರ ಕಾರಣ ಈ ಗಂಗಾಧರ ನಾಯ್ಡು ಅನ್ನೋರು ಇವರು ಸಾರ್ವಜನಿಕರಿಗೆ ಮುಕ್ತಗೊಳಿಸುವಂಥ ರಸ್ತೆಗಳನ್ನ ಈ ಹೇರಳವಾದಂಥ ಕಾಂಪೌಂಡ್ ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ರೆ ಏನಿದ್ರ ಅರ್ಥ? ಸಾರ್ವಜನಿಕ ಮುಕ್ತ ಆಗಿರಬೇಕಲ್ಲ. ಆ ಗಂಗಾಧರ ನಾಯ್ಡುಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀನು ಬಿಲ್ಡರ್ ಆಗಿ ಸಾರ್ವಜನಿಕರಿಗೆ ತೊಂದರೆ ಮಾಡೋಕ್ಕೆ ಬರಬೇಡ. ಇದು ಮಾಲೂರು ತಾಲೂಕಲ್ಲಿ ಸುಮಾರು ಅಕ್ರಮ ಭೂ ಹಗರಣಗಳನ್ನು ಹೊರತೆಗೆದು ಮಾಡಿರೋವಂಥದ್ದು ನಾನೇ ಮಾಡಿದ್ದೀನಿ. ಈ ಭೂಮಿಗೂ ಕೂಡ ಕನ್ವರ್ಷನ್ಗೆ ನಾನು ದೂರು ಕೊಟ್ಟಿದ್ದೆ, ಅವಾಗ ತಡೆದಿದ್ದೆ ಆಯಿತಾ. ಅದು ತದನಂತರ ಮಾಡಿದ್ದಾರೆ. ಇದು ಜಿಲ್ಲಾಡಳಿತ ಹೊಣೆ ಆಗುತ್ತೆ, ಇದು ಎಲ್ಲರೂ ಹೊಣೆ ಆಗ್ತಾರೆ. ಅಧಿಕಾರಿಗಳು ಏನು ಭಾಳ ಸತ್ಯ ಹರಿಶ್ಚಂದ್ರನಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ದೊಡ್ಡ ಗಲಾಟೆ ಆದಮೇಲೆ ತಹಸೀಲ್ದಾರ್ ಮೇಲೆ ಜಿಲ್ಲಾಧಿಕಾರಿಗಳು ಪಾಪ ಗಾಢ ನಿದ್ರೆಯಲ್ಲಿದ್ದರು. RC ಆಫೀಸು SIT ಮಾಡ್ತಿದೆ. ತದನಂತರ ಈ ಕ್ಷೇತ್ರದ MLA ನಂಜೇಗೌಡರು ಹೋದ್ಮೇಲೆ ನೀವು SIT ಮಾಡ್ತೀರೋ ಒಂದು ಮಂಗಳಾ ಮೇಡಮ್ ಅವರ ಇದ್ರ ಮೇಲೆ ಎಲ್ಲ ಗೊತ್ತಿದೆ. ಈ ಜಿಲ್ಲಾಧಿಕಾರಿಗಳ ನಡೆ, ಇಲ್ಲಿನ ವ್ಯವಸ್ಥೆ ಎಲ್ಲ ನಾನು ನೋಡ್ತಾ ಇದ್ದೀನಿ. ಮಿಸ್ಟರ್ ಗಂಗಾಧರ ನಾಯ್ಡು ಈ ಪಕ್ಕದ MLAನ, ಇಲ್ಲಿರೋ ರಾಜಕೀಯ ಮುಖಂಡರುಗಳನ್ನ ಮತ್ತು MLAನೆಲ್ಲ ಪಳಗಿಸ್ಕೊಂಬಿಟ್ರೆ ಆಗೋದಿಲ್ಲ. ಈ ಸಾರ್ವಜನಿಕ ಮುಕ್ತಗೊಳಿಸು. ಈಗ ಸರ್ವೆ ಆಗ್ತಾಯಿದೆ, ಈ ಸರ್ವೆ ಅಂತೆ ಕಾನೂನುಬದ್ಧವಾಗಿ ಆದರೆ ಸರಿ. ಆಮೇಲೆ ತದನಂತರ ನೀವು ಏನು ರೀ, ನಿನ್ನ ಮೂಲ ಏನು, ನಿನ್ನ ಇದೇನು, ಮುದ್ದಿಮೆ ಆಗಿದೆಯಾ, ಬಿಲ್ಡರ್ ಆಗಿದೆಯಾ, ನೀನು ಎಲ್ಲ ಬೇರೆ ಕಡೆಯೂ ಇಂಥ ಅಲ್ಕ ಕೆಲಸಗಳು ಮಾಡಿದೆಯಾ? ಸಾರ್ವಜನಿಕ ಮುಕ್ತಗೊಳಿಸ್ಬೇಕಲ್ಲ. ಎಲ್ಲ ರಾಜಕಾಲುವೆಗಳು, ಗೋಮಾಳಗಳು ಎಲ್ಲ ಹಾಕ್ಕೊಂಡಿದ್ದೇನಪ್ಪ ಇವತ್ತು. ನಾಳೆ ಒತ್ತುವರಿ ತಿರುವಾಗುತ್ತೆ. ನನಗೆ ಗೊತ್ತಿದೆ ಇದರಲ್ಲಿ ಏನೇನಿದೆ ಅಂತ, ಯಾವ ರೂಪ ಅಂತ ಆಯಿತಾ. ಇದು ಒಬ್ಬ ಮಾಜಿ ಶಾಸಕನ ಮೇಲೆ FIRಗಳು, ಮುಖಂಡರುಗಳು ಬೆದರಿಸೋದು, ಸಾರ್ವಜನಿಕರು ಬೆದರಿಸೋದು, ಇದೆಲ್ಲ ನಿನಗೆ ಶೋಭೆ ತರೋಂಥದ್ದಲ್ಲ. ನಿನ್ನ ಮೂಲನ ನೀನು ಎಲ್ಲೆಲ್ಲಿ ಏನೇನು ವ್ಯಾವಹಾರಿಕವಾಗಿ ಇದೆಯೋ ಅದ್ರ ಹಿಂದೆ ನಾನು ಬೀಳ್ತೀನಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ.